75 ವರ್ಷದಲ್ಲಿ ಒಂದು ವಿಮೆನ್ಗೆ ಒಂದು ಹ್ಯಾಬಿಟ್ ಇತ್ತು. ಅವರು ತನ್ನೊಳಗೆ ಪದೇ ಪದೇ ಏನು ಹೇಳ್ಕೊಳ್ತಾರಂದರೆ, ನಾನು ನನ್ನ ಮೆಮೊರಿ ಪವರ್ನ ಕಳ್ಕೊಳ್ತಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ರಿಕವರ್ ಆಗೋಕ್ಕೆ ಅವರೊಂದು ಹೊಸ ಪ್ರಯತ್ನ ಪಡ್ತಾರೆ. ತನ್ನೊಳಗೆ ಒಂದು ಆಟೋ ಸಜೆಷನ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ವಿಷಯದಲ್ಲೂ ನನ್ನ ಮೆಮೊರಿ ಇಂಪ್ರೂವ್ ಆಗ್ತಿದೆ, ನಾನು ಏನನ್ನು ಮರ್ತಿಲ್ಲ, ನನಗೆ ಎಲ್ಲನೂ ನೆನಪಿದೆ ಅಂತ ಹೇಳ್ತಾನೆ ಇದ್ದಾರೆ. ನಾನು ಪ್ರತಿದಿನ ಇಂಪ್ರೂವ್ ಆಗ್ತಿದ್ದೀನಿ, ನನ್ನ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಿದೆ, ಹೀಗೆ ರೆಗ್ಯುಲರ್ ಆಗಿ ಅವರು ಹೇಳ್ತಿದ್ದಾರೆ. 3 ವಾರಗಳ ನಂತರ ಅವರ ಮೆಮೊರಿ ಪವರ್ ನಾರ್ಮಲ್ ಆಗಿಬಿಡುತ್ತೆ. ಇನ್ನೊಂದು ಎಕ್ಸಾಂಪಲ್ ಇದೆ. ನನಗೆ ಅವಾಗವಾಗ ಕೋಪ ಬರ್ತಿದೆ, ತುಂಬ ಇರಿಟೇಟ್ ಆಗುತ್ತೆ ಅಂತ ತುಂಬ ಮೆನ್ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅವರು ಅದನ್ನ ಚೇಂಜ್ ಮಾಡೋಕ್ಕೆ ಒಂದು ಟೆಕ್ನಿಕ್ನ ಫಾಲೋ ಮಾಡ್ತಾರೆ. ಡೈಲಿ 3 to 4 ಟೈಮ್ಸ್ ಮಾರ್ನಿಂಗ್, ನೂನ್, ನೈಟ್ ಮಲ್ಗೋಕ್ಕೆ ಮುಂಚೆ ನಾನು ತುಂಬ ಹ್ಯೂಮರಸ್ ಆಗ್ತಿದ್ದೀನಿ, ಎಂಜಾಯ್ ಮಾಡ್ತಿದ್ದೀನಿ, ಹ್ಯಾಪಿಯಾಗಿದ್ದೀನಿ, ಲವಬಲ್ ಆಗಿದ್ದೀನಿ, ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ. ಇದನ್ನ 1 ಮಂತ್ವರೆಗೂ ಫಾಲೋ ಮಾಡ್ತಾರೆ. ಸೊ ಸಿಗೋ ರಿಸಲ್ಟ್ನು ಅವರು ಅಂದ್ಕೊಂಡ ರೀತಿ ಅವರು ತುಂಬ ಫನ್ನಾಗಿ, ಜಾಲಿಯಾಗಿ, ಹ್ಯಾಪಿಯಾದ ಪರ್ಸನ್ ಆಗಿ, ಯಾರನ್ನೂ ಹರ್ಟ್ ಮಾಡದೇ ಇರೋ ರೀತಿ ಚೇಂಜ್ ಆಗ್ತಾರೆ. ಸೊ ಇದೆಲ್ಲನೂ ಅವರ ಸಬ್ಕಾನ್ಷಿಯಸ್ ಮೈಂಡ್ನ ಕೆಲಸನೇ. ನೆಕ್ಸ್ಟ್, ಹೆಟರೋ ಸಜೆಷನ್ಸ್ನ ಬಗ್ಗೆ ಆಥರ್ ಮಾತಾಡ್ತಾರೆ. ಹೆಟರೋ ಸಜೆಷನ್ಸ್ ಅನ್ನೋದು ಇನ್ನೊಬ್ಬರಿಂದ ನಮಗೆ ಸಿಗೋ ಸಜೆಷನ್ಸ್. ಈ ಹೆಟರೋ ಸಜೆಷನ್ಸೇ ಎಲ್ಲರ ಲೈಫಲ್ಲೂ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಮೋಸ್ಟಾಗಿ ಬೇರೆಯವರು ಏನಾದರೂ ಹೇಳಿದ್ರೆ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ತುಂಬ ಕಂಟ್ರೀಸ್ ಆ್ಯಂಡ್ ರಿಲಿಜನ್ಸಲ್ಲಿರೋ ಪವರ್ ಈ ಹೆಟರೋ ಸಜೆಷನ್ಸೇ. ಈ ಸಜೆಷನ್ ಡಿಸಿಪ್ಲಿನ್ ನಮ್ಮನ್ನ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಇನ್ನೊಬ್ಬರನ್ನು ಕಮ್ಯಾಂಡ್ ಮಾಡೋಕ್ಕೆ, ಇನ್ನೊಬ್ಬರನ್ನ ರೂಲ್ ಮಾಡೋಕ್ಕೆ, ಹೀಗೆ ತುಂಬ ವಿಷಯಗಳಿಗೆ ಯೂಸ್ ಆಗುತ್ತೆ. ಕನ್ಸ್ಟ್ರಕ್ಟಿವ್ ಆಗಿರೋವಾಗ ಈ ಹೆಟರೋ ಸಜೆಷನ್ ತುಂಬ ವಂಡರ್ಫುಲ್ ಆದ ಒಂದು. ಅದೇ ಡಿಸ್ಟ್ರಕ್ಟಿವ್ ಆಗಿರೋವಾಗ ಅದು ತುಂಬ ಡೇಂಜರ್ ಆದದ್ದು. ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ, ಸ್ಕೂಲಲ್ಲಿ ಟೀಚರ್ಸ್ ಸೊಸೈಟಿಯಲ್ಲಿ ಡಿಸಿಪ್ಲಿನ್ ಆಗಿರಬೇಕು, ದೊಡ್ಡವ್ರ ಹತ್ರ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು ಅಂತ ಹೇಳ್ತಿದ್ರೆ, ಈ ಹೆಟರೋ ಸಜೆಷನ್ಸಿಂದ ಏನಾದರೂ ಡೇಂಜರ್ಸ್ ಇದೆಯಾ? ಇಲ್ಲವೇ ಇಲ್ಲ. ಅದೇ ಒಬ್ಬರನ್ನ ಸಾಯಿಸಬೇಕು, ಒಂದು ಗ್ರೂಪ್ನ ಡೆಸ್ಟ್ರಾಯ್ ಮಾಡಬೇಕು, ಈ ರೀತಿ ಸಜೆಷನ್ಸ್ ಆ್ಯಂಡ್ ಟ್ರೈನಿಂಗ್ ಕೊಟ್ಟರೆ ಆ ಹೆಟರೋ ಸಜೆಷನ್ಸ್ ತುಂಬ ಡೇಂಜರ್ ಆದದ್ದು. ಯೂಶ್ವಲ್ ಆಗಿ ನಾವು ಚಿಕ್ಕವರಿರೋವಾಗ ಕೆಲವು ನೆಗೆಟಿವ್ ಸಜೆಷನ್ಸ್ ನಮ್ಮನ್ನ ಅಫೆಕ್ಟ್ ಮಾಡಿರುತ್ತೆ. ನಿನಗೆ ಆಗಲ್ಲ, ನೀನು ಸೋಲ್ತೀಯ, ಖಂಡಿತ ಆಗಲ್ಲ, ನಿನಗೆ ಚಾನ್ಸೇ ಸಿಗಲ್ಲ, ನೀನು ಮಾಡೋದೆಲ್ಲ ತಪ್ಪು, ನೀನು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಏನು ಯೂಸ್, ನೀನು ಚಿಕ್ಕ ಹುಡುಗ ಇಲ್ಲ ಹುಡುಗಿ, ನಿನಗೆ ಮಾಡೋಕ್ಕಾಗಲ್ಲ, ತುಂಬ ವೀಕ್ ಆಗಿದೆಯಾ, ನಿನ್ನ ವೈರಸ್ ಅಟ್ಯಾಕ್ ಮಾಡುತ್ತೆ, ಯಾರನ್ನು ನಂಬಬೇಡ, ಹೀಗೆ ತುಂಬ ನೆಗೆಟಿವ್ ಸಜೆಷನ್ಸ್ನ ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿರ್ತೀವಿ. ನಾವು ಬೆಳೀತಾ ಬೆಳೀತಾ ಕೆಲವು ಸಜೆಷನ್ಸ್ ನಮ್ಮೊಳಗೆ ಸ್ಟೋರ್ ಆಗುತ್ತೆ. ಕೆಲವು ಸಜೆಷನ್ಸ್ನ ನಾವೇ ಚೇಂಜ್ ಮಾಡ್ಕೊಳ್ತೀವಿ.